ಹೊಸ ಹೊಸ ಪಾತ್ರಗಳು ಕೊಡ್ತಾ ಇದ್ದಾರೆ ಅಂತಂದರೆ ಎಲ್ಲೋ ನಾವು ಇನ್ನೂ ಹೆಚ್ಚು ಕಲಿಬೇಕು ಅನ್ನುವಂಥ ಒಂದು ಉತ್ಸಾಹ ನನಗೆ ಬರ್ತಾ ಇರೋ ಪಾತ್ರಗಳಿಂದ ಸಿಗುತ್ತೆ. ಸೊ ನಾನು ಕಲಿಬೇಕು ಅಂತ ಅನಿಸಿದ್ದೆ ಬಿಕಾಸ್ ಆಫ್ ದಿಸ್ ಕ್ಯಾರೆಕ್ಟರ್. ಅದೇನೋ ಹೊಸದನ್ನು ಹೇಳೋವಂಥ ಪ್ರಯತ್ನ ಮಾಡ್ತಾಯಿದ್ದೆ. ಹೊಸದೇನಾದ್ರು ನಾನು ಕಲೀಲೇಬೇಕಲ್ಲ, ಹಾಗಾಗಿ ನಾನೇ ಅವ್ರಿಗೆ ಹಿಂಸೆ ಕೊಟ್ಟು ಒಂದು ವರ್ಕ್ಶಾಪ್ ಮಾಡಿ ಅಂತ ಹೇಳಿದ್ದೀನಿ. ಟೈಗರ್ ಪ್ರಭಾಕರ್ ಅವ್ರ ಮದರ್ ಇಂಡಿಯಾ ಸಾಂಗ್ ಕೇಳಿದ್ವಿ, ಆ ಟೈಟಲ್ ಇರ್ಬೋದು. ಈಗ ನಿಮ್ಮದು ಮದರ್ ಅನ್ನೋವಂಥದ್ದು, ಅದಕ್ಕೆ ವಿನೋದ್ ಪ್ರಭಾಕರ್ ಅವ್ರು ಬಂದಿದ್ದು, ಎಲ್ಲೋ ಒಂದು ಕಡೆ ಕನೆಕ್ಟ್ ಆಗುತ್ತೆ ಅಂತ. ಇಟ್ಸ್ ಎ ಸ್ಮಾಲ್ ವರ್ಲ್ಡ್. ಆಮೇಲೆ ಇಂಡಸ್ಟ್ರಿ ತುಂಬ ಎಲ್ಲಿ ಹೋದರೂ ನಮಗೆ ಬೇಕಾಗಿರೋರೇ ಇದ್ದಾರೆ. ಯಾವ ಸಿನಿಮಾ ನೋಡಿದ್ರೂ ಇನ್ಯಾರನ್ನೋ ರಿಲೇಟ್ ಮಾಡ್ಕೊಳ್ತಾನೆ ಇರ್ತೀವಿ. ಹಾಗಾಗಿ ಇವತ್ತು ಒಂಥರ ಕಾಕತಾಳಿ ಅನ್ನಂತೆ ಮದರ್ ಇರ್ಬೋದು, ಅವ್ರ ತಂದೆಯವ್ರು ಮಾಡಿದಂಥ ಸಾಂಗು. ನಾನು ವಿನೋದ್ ಜೊತೆ ಕೆಲಸ ಮಾಡಿದ್ದೀನಿ, ಪ್ರಭಾಕರ್ ಸರ್ ಜೊತೆ ಕೂಡ ಕೆಲಸ ಮಾಡಿದ್ದೀನಿ. ಫೀಲ್ಸ್ ಹ್ಯಾಪಿ ಯಾರಾದರೂ ಹಾಗೆ ಜ್ಞಾಪಿಸಿದಾಗ. ಈ ಕಡೆ ಸಿನಿಮಾಗಳನ್ನು ಮಾಡ್ತೀರಾ, ರಿಯಾಲಿಟಿ ಶೋಸ್, ಅಂದರೆ ಕಂಟಿನ್ಯೂ ಆಗಿ ಬ್ರೇಕ್ ತಗೋತಾ ಇಲ್ಲ ನೀವು. ಆ ಎಂತೂಸಿಯಾಸಮ್ ನಿಮ್ಮಲ್ಲಿ ಇವತ್ತಿಗೂ ಕಾಣಿಸ್ತಾ ಇದೆ. ಬ್ರೇಕ್ ಬೇಕು ಅಂತ ನೀವು ಕೇಳಬೇಡಿ, ನಾನು ಕೇಳ್ಕೊಳ್ಳಲ್ಲ. ಬಿಕಾಸ್ ನನಗೆ ಯಾವತ್ತೂ ಬ್ರೇಕ್ ಬೇಕು ಅಂತಲೂ ನನಗೂ ಅನಿಸಿಲ್ಲ.